ಈಗೇನು ತಾಳಿ ತೆಗೆಯೋದಿಲ್ವಾ ನೀನು? ತೆಗಿಲಿಲ್ಲ ಅಂದ್ರೆ ನಾವೇ ತೆಗಿಬೇಕಾಗತ್ತೆ. ಏಯ್, ತಾಳಿ ಮುಟ್ಟಕ್ ಬಂದ್ರೆ ಕೈಯೇ ಇರಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ಅಂದ್ರೆ ನನ್ ಕೈ ಮುರಿತೀನಿ ಅಂತ ಹೇಳ್ತಿದ್ಯಾ? ಅದನ್ನ ಬಿಡಿಸ್ಬೇರೆ ಹೇಳ್ಬೇಕಾ? ಮೊದ್ಲೇ ಲೀಲಾ ಕತ್ತಲ್ ತಾಳಿ ಇಲ್ಲ, ತಾಳಿ ಇಲ್ದಂಗೆ ಓಡಾಡ್ತಿದ್ದಾಳೆ ಅಂತ ಜನ ಎಲ್ಲ ಮಾತಾಡ್ಕೋತಾ ಇದ್ದಾರೆ. ನೀವ್ ನನ್ ತಾಳಿ ತೆಗಿಯಕ್ ಪ್ರಯತ್ನ ಪಟ್ರೆ ನಿಮ್ಮಿಬ್ರನ್ನ ಸುಮ್ಮನೆ ಬಿಡ್ತಾರ ಅನ್ಕೊಂಡಿದ್ದೀರಾ? ಮೊದಲೇ ನಂಗೆ ಫ್ಯಾನ್ಸ್ ಜಾಸ್ತಿ, ನಮ್ಮನ್ನ ಪ್ರೀತಿ ಮಾಡೋರು ಅವ್ರಿಗೆ ಹೇಗಿಷ್ಟನೋ ನಾವು ಆ ಥರ ಇದ್ರೆ ಚಂದ. ಅದ್ರಲ್ಲಿ ನೀವು ನನ್ನ ತಾಳಿ ಸುದ್ದಿಗೆ ಬಂದ್ರೆ ತೆಗಿಯೋದು ತಾಳಿ ಅಲ್ಲ, ನಿಮ್ಮಿಬ್ರು ಪ್ರಾಣ. ಯಾರ ಪ್ರಾಣ ಲೀಲಾ? ನಮ್ಮ ಪ್ರಾಣ ತೆಗಿತಾಳಂತೆ ಅತ್ತೆ. ತಾಳಿ ಹಾಕೊಂಡಿದ್ದಾಳಲ್ಲ, ಅಮ್ಮಮ್ಮ ಹೋಗಾಯ್ತು ತೆಗಿ ಅಂದ್ರೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾಳೆ. ನಮ್ಗಂತೂ ಈ ಮನೆ ಯಜಮಾನಿ ನೀವಾ ಇವಳ ಅಂತ ಗೊತ್ತಾಗ್ತಿಲ್ಲ. ಈ ಮನೆ ಯಜಮಾನಿ ನಾನು. ಅಂದ್ರೆ ಚಿಕ್ಕ ಯಜಮಾನಿ. ಅಂದ್ರ ಅಕ್ಕ ಈ ಮನೆ ಯಜಮಾನಿನೇ. ಅವ್ರು ನಂಗೆ ಅಕ್ಕ ಆಗ್ಬೇಕು, ನಾನು ಅವ್ರಿಗೆ ತಂಗಿ ಆಗ್ಬೇಕು. ಸೊ ಅವ್ರ ದೊಡ್ಡ ಯಜಮಾನಿ, ನಾನು ಚಿಕ್ಕ ಯಜಮಾನಿ ಅಲ್ವಾ ಅಕ್ಕ? ಹೌದಮ್ಮ, ನೀನೇ ಈ ಮನೆ ಯಜಮಾನಿ. ಆದರೆ ಈಗ ದುರ್ಗಾ ಸರು ಹೇಳೋ ಮಾತನ್ನ ಕೇಳು. ನೀನೀಗ ತಾಳಿ ತೆಗಿಯೋದೇ ಸರಿ. ಅಕ್ಕ ನೀವೂ? ಹೌದು ಲೀಲಾ, ಕಾರಣ ಇದೆ. ನಿನಗೆ ನಿನ್ನ ಗಂಡ ಬಿಟ್ಟು ಹೋಗಿದ್ದಾನೆ ನಿಜ. ಗಂಡ ಇಲ್ಲದೆ ಇದ್ದಾಗ ಒಂದು ಹೆಣ್ಣು ತಾಳಿ ಹಾಕ್ಕೊಂಡು ಈ ಸಮಾಜದಲ್ಲಿ ಓಡಾಡಿದ್ರೆ ನಿನ್ನ ಗಂಡ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ. ಅವ್ರಿಗೆ ನೀನು ಏನಂತ ಉತ್ತರ ಕೊಡ್ತೀಯ? ನಿನ್ನ ಗಂಡ ಯಾರು ಅಂತ ಕೇಳಿದ್ರೆ ಯಾರನ್ನ ಅಂತ ತೋರಿಸ್ತೀಯ? ಗಂಡ ಇಲ್ಲ ಅಂದರೆ ಸಮಾಜ ನಿನ್ನನ್ನು ಯಾವ ರೀತಿ ನೋಡುತ್ತೆ ಗೊತ್ತಾ? ಅದಕ್ಕೆ ಹೇಳ್ತಿರೋದು, ನೀನು ತಾಳಿ ತೆಗೆದಿಟ್ರೆ ನಿನಗೆ ಒಳ್ಳೆಯದು. ಇಲ್ಲ ಅಕ್ಕ, ನಾನು ತಾಳಿ ಹಾಕೊಳ್ಳಲ್ಲ ಅಂತ ಹೇಳಿದಾಗ ಬಲವಂತ ಮಾಡಿ ಹಾಕ್ಸಿದ್ ನೀವು. ಈಗ ತಾಳಿ ತೆಗಿ ಅಂದರೆ ನನ್ನ ಕೈಲಿ ತೆಗಿಯೋಕ್ಕಾಗಲ್ಲ. ನಾನು ಈ ತಾಳಿನ ಹಾಕೊಳ್ಳುವಾಗ ನನ್ನ ಗಂಡನ ಮನ್ಸಾರೆ ನೆನೆಸ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಬಂದು ತಾಳಿ ತೆಗಿ ಅಂದರೆ ಆಗಲ್ಲ, ಸಾರಿ. ಅದು ಅಲ್ಲದೆ ನೀವು ಉಲ್ಟಾ ಹೇಳ್ತಿದ್ದೀರಾ ಅಕ್ಕ. ಒಂದು ಹೆಣ್ಣಿನ ಕತ್ತಲ್ಲಿ ತಾಳಿ ಇದ್ರೆ ಸಮಾಜ ಅವಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಲ್ಲ, ಅವಳನ್ನ ಗೌರವಿಸ್ತಾರೆ. ಹೌದಾ? ಸರಿ, ನೀನು ಹೇಳೋದನ್ನು ಒಪ್ಕೊಳ್ಳೋಣ. ಹಾಗಿದ್ರೆ ನಿನ್ನ ಗಂಡ ಯಾರು? ಅಕ್ಕ, ತಾಳಿ ತೆಗಿಯೋಕ್ಕೂ ಅದಕ್ಕೂ ಏನಕ್ಕ ಸಂಬಂಧ? ಸಂಬಂಧ ಇದೆ ಲೀಲಾ. ನಿನ್ನ ಗಂಡನೇ ಬಂದು ಈ ತಾಳಿ ಕಟ್ಟಿದ್ದಿದ್ರೆ ಅದಕ್ಕೊಂದು ಬೆಲೆ ಇರ್ತಿತ್ತು. ಆದರೆ
ಈ ತಾಳಿನ ಈಗ ನೀನಾಗಿ ನೀನೇ ಕಟ್ಕೊಂಡಿರೋದು. ಅದಕ್ಕೆ ಯಾವ ಬೆಲೆನೂ ಇಲ್ಲ. ನೋಡು, ಅಭಿ ನಿನ್ನ ಗಂಡನ ಹುಡುಕಿ ಕರ್ಕೊಂಡು ಬಂದಮೇಲೆ ಅವನ ಕೈಯಲ್ಲೇ ಕಟ್ಟಿಸ್ಕೊಂತೆ. ಈಗ ಈ ಅಕ್ಕ ಹೇಳೋ ಮಾತನ್ನು ಕೇಳು. ಇಲ್ಲ ಅಕ್ಕ, ನಾನು ನಿಮ್ಮ ಮಾತು ಕೇಳಲ್ಲ. ಓ, ನನಗೀಗ ಅರ್ಥ ಆಯಿತು. ನೀನಾಗಿ ನೀನೇ ಹಾಕ್ಕೊಂಡಿರೋ ಈ ತಾಳಿನ ನಿನ್ನ ಕೈಯಿಂದನೇ ತೆಗಿಯೋಕ್ಕೆ ಕಷ್ಟ ಆಗ್ತಿರ್ಬೋದಲ್ಲ, ಅದಕ್ಕೆ ಅದನ್ನು ಈ ರೀತಿ ಹೇಳ್ತಿದ್ಯಾ. ಸರಿ, ನಾನೇ ತೆಗಿತೀನಿ. ಏನ್ ಮಾಡ್ತಾ ಇದೀಯಾ? ಲೀಲಾ ತಾಳಿ ತೆಗಿಯ. ತಾಳಿ ತೆಗಿಲು ಬಾರ್. ಅಭಿ, ಅದು ಹಾಗಲ್ಲ. ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಅಂತ ನೀ ಹೇಳೋದನ್ನ ನಾನು ಕೇಳಿಸ್ಕೊಂಡೆ. ಈಗ ನಾನು ಬಂದಿರೋದು ನಾ ಹೇಳೋದನ್ನು ನಿಮಗೆ ಅರ್ಥ ಮಾಡಿಸೋದಕ್ಕೆ. ಎಜೆ, ಸಾರಿ ಎಜೆ, ಅದು ಲೀಲಾ ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಲೀಲಾಗೆ ಯಾವ ಪ್ರಾಬ್ಲಮ್ಮು ಆಗಲ್ಲ. ಅವಳ ಜವಾಬ್ದಾರಿ ನಂದು. ಹೆಣ್ಮಕ್ಳಾಗಿ ತಾಳಿ ಮಹತ್ವ ಏನು ಅಂತ ನಿಮಗೆ ಗೊತ್ತಿರ್ಬೇಕು, ನನಗಿಂತ ಚೆನ್ನಾಗಿ. ಅದು ಗೊತ್ತಿಲ್ಲದೆ ಮಾಡಿದ್ದು ಒಂದು ತಪ್ಪಿಗೆ ನಾನೀಗ ಇಲ್ಲ. ಒಳಗೋಗು. ನಿನಗೆ ಹೇಳಿತು, ಒಳಗೆ ಹೋಗು. ನೋಡಿ, ಇದೇ ಕೊನೆ. ಇನ್ಯಾವತ್ತೂ ಲೀಲಾ ಪರ್ಸನಲ್ ಲೈಫ್ ವಿಷಯಕ್ಕೆ ಯಾರು ತಲೆ ಹಾಕ್ಬೇಡಿ. ಗೊತ್ತಾಯ್ತಾ? ನೋಡಿದ್ರಾತೆ ಲೀಲಾ ಹೊಸ ರೂಪನ. ನಾವಾಗ ಹೇಳಕ್ ಬಂದ್ರೆ ನಮ್ಮ ಮೇಲೆ ಕೈ ಎತ್ತಿದ್ರಿ, ಆದ್ರೆ ಈಗ ಲೀಲಾ ತಾಳಿ ತೆಗಿಯಕ್ಕೆ ರೆಡಿ ಇಲ್ಲ. ಯಾಕೆ ಗೊತ್ತಾ? ಅವಳು ಆ ತಾಳಿ ಹಾಕೊಳ್ಳುವಾಗ ಏಜೇನ ಮನ್ಸಲ್ಲಿ ನೆನೆಸ್ಕೊಂಡು ಹಾಕೊಂಡಿರೋದು, ಅದಕ್ಕೆ. ದುರ್ಗಾ, ನಾಲ್ಗೆ ಮೇಲೆ ಹಿಡ್ತಾ ಇರಲಿ. ಯಾರನ್ನ ಯಾರಿಗ ಹೋಲ್ಸ್ ಮಾತಾಡ್ತಿದ್ಯಾ? ಪ್ರಜ್ಞೆ ಇಲ್ವಾ ನಿನ್ಗೆ? ಇನ್ನೊಂದ್ಸಲ ರಿಪೀಟ್ ಆಗಿ ಕೂಡ್ದು.
ಅಕ್ಕ ಏನಕ್ಕ ಜೀವನ ನಮ್ಮದು. ಜೂಳಿಂದಾನೆ ಏಜೆ ಹತ್ರ ಹೊಟ್ಟೆ ತುಂಬ ಬೈಸ್ಕೊಂಡ್ವಿ. ಈಗ ಜೂಳು ಬಡಿಸಿರೋದನ್ನೇ ತಿನ್ಬೇಕು. ಕರ್ಮ. ಏನ್ ಸರು ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ತಿದ್ದೀರಾ? ನಮಗೆ ಹೇಳಿದ್ರೆ ನಾವು ಕೇಳಿಸ್ಕೋತೀವಪ್ಪ. ಏನಿಲ್ಲ ಲೀಲಾ ಅವರೇ, ಯಾವುದೋ ಜೋಕ್ ನೆನಪಾಯ್ತು, ಅದಕ್ಕೆ ಅಕ್ಕನ ಹತ್ರ ಹೇಳ್ತಿದ್ದೆ ಅಲ್ವಾ ಅಕ್ಕ? ಹೌದು, ಜೋಕ್ ಹೇಳ್ತಾ ಇದ್ಲು. ಅದೇನು ಜೋಕ್ ನಮಗೂ ಹೇಳು ಸರ್. ನಾವು ಎಂಜಾಯ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಈ ಮನೇಲಿ ಎಲ್ಲರೂ ಒಟ್ಟಿಗೆ ನಕ್ಕಿ ತುಂಬ ದಿನ ಆಯಿತು. ಹೌದು ಏಜೆ, ಸರು ತುಂಬಾ ಚೆನ್ನಾಗಿ ಜೋಕ್ ಹೇಳ್ತಾಳೆ. ಮುಂಚೆಲ್ಲ ಹೇಳ್ತಿದ್ಲು, ಇತ್ತೀಚೆಗೆ ಯಾಕೋ ಕಡಿಮೆ ಮಾಡ್ಬಿಟ್ಟಿದ್ದಾಳೆ. ಹೌದಾ? ಹಾಗಾದರೆ ಹೇಳು ಸರು, ಅದೇನು ಜೋಕು? ಇಲ್ಲ, ನನ್ನ ಕರ್ಮ, ನಾನೇ ಒಂದು ದೊಡ್ಡ ಜೋಕ್ ಹಾಕಿದ್ದೀನಿ. ಅದ್ರ ಮಧ್ಯದಲ್ಲಿ ಇವಳು ಬೇರೆ. ಅದು ಟೀಚರು ಕೇಳಿದ್ರಂತೆ, ಆನೆ ದೊಡ್ಡ ಇರುವೆ ದೊಡ್ಡ ಅಂತ. ಅದಕ್ಕೆ ಗುಂಡ ಹೇಳಿದ್ನಂತೆ, ಅದು ಹೆಂಗೆ ಹೇಳೋಕ್ಕಾಗತ್ತೆ ಮೇಡಮ್, ಡೇಟ್ ಆಫ್ ಬರ್ತ್ ಬೇಕು ಅಂತ. ನಗು ಬರ್ಲಿಲ್ವಾ? ನೀವಾದ್ರೂ ನೋಡ್ಬೋದಿತ್ತಲ್ವಾ? ಸರು, ಇಟ್ಸ್ ಎ ವೆರಿ ಬ್ಯಾಡ್ ಟೈಮಿಂಗ್ ಅಲ್ವಾ ಅಕ್ಕ? ಸರುಗೆ ದುರ್ಗಾಗೆ ತುಂಬಾ ಬ್ಯಾಡ್ ಟೈಮಿಂಗ್ ನಡೀತಿದೆ ಅಲ್ವಾ ದುರ್ಗಾ? ನೀವು ಕರೆಕ್ಟಾಗಿ ಹೇಳಿದ್ರಿ ಲೀಲಾ ಅವ್ರೆ. ಅಯ್ಯೋ, ಕೈಯಾಗಿ ತೊಳ್ಕೊತಾ ಇದ್ದೀರಾ? ನೀವು ಹಾಕ್ಸ್ಕೊಂಡಿದ್ದೆ ಸ್ವಲ್ಪ, ಇನ್ನು ಸ್ವಲ್ಪ ಹಾಕ್ಸ್ಕೊಳ್ಳಿ. ಹೀಗೆ ಮಾಡಿದ್ರೆ ನಿಮ್ಮ ಆರೋಗ್ಯ ಏನಾಗಬಾರ್ದು. ಇಲ್ಲ ಸಾಕು. ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ, ಬೇರೆ ತಟ್ಟೆ ಕೊಡ್ತೀನಿ. ಹೊಟ್ಟೆ ತುಂಬ ಊಟನೇ ಮಾಡಲ್ಲ ಅಂತೀರಲ್ರಿ? ಅಕ್ಕ, ಅದು ನಾನು ಗೊತ್ತಿಲ್ಲ ಹೇಳಿಬಿಟ್ಟೆ. ಗೊತ್ತಿದ್ದು ಗೊತ್ತಿಲ್ದೇನೋ ಯಾಕೆ ಹೇಳಿದ್ರಿ ಅನ್ನೋದಷ್ಟೇ ನಮ್ಮ ಪ್ರಶ್ನೆ. ಯಾರ ಮುಂದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ಲೀಲಾ? ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ಅದು ಅಮ್ಮಮ್ಮ ಬಂದಾಗ ಅವ್ರಿಗೆ ರೀ ಅಂತ ಹೇಳಿ ಅಭ್ಯಾಸ ಆಗೋಗಿತ್ತು, ಅದಕ್ಕೆ ಮಿಸ್ ಆಗಿ ಬಂದ್ಬಿಡ್ತು. ಅಕ್ಕ ಪ್ಲೀಸ್ ಅಕ್ಕ, ಸಾರಿ, ನಾನು ಬೇಕು ಅಂತ ಹೇಳಿಲ್ಲ. ಪ್ಲೀಸ್ ಪ್ಲೀಸ್ ಅಕ್ಕ, ಸಾರಿ, ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ಲೀಲಾ, ಇಟ್ಸ್ ಓಕೆ. ಅಭ್ಯಾಸ ಅಂತ ಹೇಳ್ತಿದ್ಯಲ್ಲ, ಪರವಾಗಿಲ್ಲ ಬಿಡು. ಅದಕ್ಕೆ ಯಾಕೆ ಇಷ್ಟೊಂದು ಭಯ ಪಟ್ಕೊಳ್ತೀಯಾ? ಅಲ್ಲ ಅತ್ತೆ, ಅದು ಹಾಗಲ್ಲ. ನಾನು ಏನು ಹೇಳಕ್ ಬಂದೆ ಅಂದ್ರೆ, ದುರ್ಗಾ, ಒಂದು ನಿಮಿಷ ನಿಂತ್ಕೊಳ್ಳಿ. ನಿಮ್ಮ ಹತ್ರ ಮಾತಾಡೋಕೆ ನನಗೇನಿದೆ? ಸುಮ್ಮನೆ ಬೇಡದೇ ಇರೋದನ್ನೆಲ್ಲ ನನ್ನ ತಲೆಗೆ ತುಂಬ್ತೀರಾ. ನನಗೆ ನಿಮ್ಮ ಹತ್ರ ಮಾತಾಡೋಕೆ ಏನೂ ಇಲ್ಲ. ನಾವು ನಿಮಗೇನು ಹೇಳಕ್ ಬಂದಿಲ್ಲ ಅತ್ತೆ. ಮತ್ತೆ ನಾವೇನೋ ಕೇಳೋದಕ್ಕೆ ಬಂದಿದ್ದೀವಿ. ಏನು? ಅಲ್ಲ ಅತ್ತೆ, ಲೀಲಾ ಎಲ್ರ ಮುಂದೆನೂ
ಏಜೆನ ಕಟ್ಕೊಂಡು ಹೆಂಡತಿ ಥರ ರೀ ಅಂತ ಕರಿತಾ ಇದ್ರೆ ನೀವು ಅದನ್ನು ನೋಡಿಕೊಂಡು ಅಷ್ಟು ಈಸಿಯಾಗಿ ಇಟ್ಸ್ ಓಕೆ ಅಂತ ಹೇಗೆ ಹೇಳಿದ್ರಿ? ಅದರಲ್ಲಿ ನನಗೇನು ತಪ್ಪು ಕಾಣಿಸ್ಲಿಲ್ಲ, ಅದಕ್ಕೆ ಇಟ್ಸ್ ಓಕೆ ಅಂದೆ. ಯಾಕೆ ತಪ್ಪಲ್ಲ ಅತ್ತೆ? ಅಲ್ಲ, ನೀವು ಏಜೆ ಹೆಂಡ್ತಿ, ನೀವೇ ಒಂದೇ ನಾನು ರೀ ಅಂತ ಕರೆದಿಲ್ಲ ಅಂಥದ್ರಲ್ಲಿ ಆ ಲೀಲಾ ಯಾಕೆ ಕರೀತಿದ್ದಾಳೆ ಅನ್ನೋದು ನಮ್ಮ ಪ್ರಶ್ನೆ. ಅವಳೇ ಹೇಳಿದ್ಲಲ್ಲ ಅಮ್ಮಮ್ಮ ಬಂದಾಗಿಂದ ಅದು ಅಭ್ಯಾಸ ಆಗಿದೆ ಅಂತ. ಅಭ್ಯಾಸ ಅಲ್ಲ ಅತ್ತೆ, ಅದು ದುರಭ್ಯಾಸ. ನೀವು ಈಗಲೇ ವಾರ್ನ್ ಮಾಡಲಿಲ್ಲ ಅಂದರೆ ದಿನೇ ದಿನೇ ಈ ದುರಭ್ಯಾಸ ಮುಂದುವರಿಯುತ್ತೆ. ಏನು ಹೇಳ್ತಿದ್ಯಾ ನೀನು? ಲೀಲಾ ಮನಸ್ಸಲ್ಲಿ ಆ ಥರ ಕೆಟ್ಟ ಭಾವನೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗಳಿಗೆ ಅವಳ ಮೇಲಿರೋ ಕೋಪನ ದ್ವೇಷನ ಸುಮ್ಮನೆ ನನ್ನ ಮೇಲೆ ಹೇರೋಕೆ ಬರಬೇಡಿ. ಅತ್ತೆ, ನೀವು ಲೀಲಾ ಒಂದು ಮುಖ ಮಾತ್ರ ನೋಡಿದ್ದೀರಾ, ಇನ್ನೊಂದು ಮುಖನ ನಾವು ನೋಡಿದ್ದೀವಿ. ಅದಕ್ಕೆ ಅವಳನ್ನ ಹೊರಗೆ ಕಳಿಸ್ಬೇಕು, ಅವಳ ಜೀವನ ಅವಳು ನೋಡ್ಕೊಂಡು ಏನಾದರೂ ಮಾಡ್ಕೊಂಡು ಹೋಗಲಿ ಅಂತ ನಾವೇನೋ ಅಂದ್ಕೊಂಡ್ವಿ. ಆದರೆ ಅದಕ್ಕೆ ಯಾರೂ ಒಪ್ಪಲೇ ಇಲ್ಲ. ದೊಡ್ಡ ಮನೆ ಬೇಕು ಅನ್ನೋ ಆಸೆ ಬರೀ ಅವಳೊಬ್ಬಳದೇ ಅಲ್ಲ ಅತ್ತೆ. ಅವರಪ್ಪ, ಅವರಮ್ಮ, ಅವ್ರ ಇಡೀ ಮನೆಯವ್ರಿಗೆ ಇದೆ. ಅದಕ್ಕೋಸ್ಕರನೇ ಅವಳು ಈ ಮನೇಲಿದ್ರು ಯಾರಾದರೂ ಅವಳನ್ನ ಕೇಳ್ಕೊಂಡು ಬಂದ್ರ? ಇಲ್ವಲ್ಲ. ಯಾವ ಮನೇಲಿ ತಾನೇ ನಮ್ಮನೆ ಹೆಣ್ಮಗಳು ಬೇರೆಯವ್ರ ಮನೇಲಿ ಇರ್ಲಿ ಅಂತ ಬಿಡ್ತಾರೆ ಹೇಳಿ? ವಾಟ್ ಡು ಯು ಮೀನ್? ನೀವು ಕೊಡ್ತಿರೋ ಸಲಿಗೆಯಿಂದ ಲೀಲಾ ಏಜೆಗೆ ಹತ್ರ ಆಗಿ ಅವಳು ಅಂದ್ಕೊಂಡಿರೋದನ್ನ ಸಾಧಿಸೋದಕ್ಕೆ ನೀವೇ ದಾರಿ ಮಾಡ್ಕೊಡ್ತಿದ್ದೀರಾ ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಅಷ್ಟೇ ಅಲ್ಲ ಅತ್ತೆ, ಈ ಮನೆಯಲ್ಲಿ ಆ ಲೀಲಾಗೆ ಸಪೋರ್ಟ್ ಮಾಡ್ತಾ ಇರೋದು ಲಕ್ಷ್ಮಿ. ಇದನ್ನ ನಿಮಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿ ಮಾಡಿ ನನಗೆ ಸಾಕಾಗಿ ಹೋಗಿದೆ. ನೀವು ನಂಬಿದ್ರೆ ನಂಬಲಿ, ಬಿಟ್ರೆ ಬಿಡ್ಲಿ ಅಂತ ಬಿಡೋದಕ್ಕೆ ನೀವು ಯಾರೋ ಅಪರಿಚಿತರಲ್ಲ. ಈ ಮನೆ ಸೊಸೆ, ನಮ್ಮೆಲ್ರಿಗೂ ಅತ್ತೆ. ನಿಮಗೆ ಅನ್ಯಾಯ ಆಗೋದನ್ನ ನೋಡ್ಕೊಂಡು ಸುಮ್ಮನಿರೋದಕ್ಕೆ ನನಗಂತೂ ಆಗಲ್ಲ. ನೋಡಿದ್ಯಾ ಸರು, ನಾವು ಮೊದಲನೇ ಸರ್ತಿ ಈ ವಿಷಯ ಹೇಳಿದಾಗ ಕೈ ಎತ್ತಿದ್ರು, ಎರಡನೇ ಸಲ ವಾದ ಮಾಡಿದ್ರು. ಈಗ ನಾವು ಹೇಳಿದ್ದನ್ನ ಕೇಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ಸಲ ನಾವು ಹೇಳ್ದ ಹಾಗೆ ಕೇಳ್ತಾರೆ. ವೆರಿ ಸಿಂಪಲ್. ನಾನಿದ್ರೇನೆ ಸಮಸ್ಯೆ. ನಿಮಗೆ ಗೊತ್ತಿದೆಯಲ್ಲ ನಾನು ಎಷ್ಟು ಎಡವಟ್ಟು ಅಂತ. ನಾನು ಮಾಡಿರೋ ಎಡವಟ್ಟಿಂದ ಇಷ್ಟು ದಿನ ಒಳ್ಳೇದಾಗಿರ್ಬೋದು, ಆದರೆ ಇವಾಗ ಟೈಮ್ ಸರಿ ಇಲ್ಲ ರೀ. ನಾನೇನೋ ಮಾಡೋಕ್ಕೋಗಿ ಇನ್ನೊಂದೇನೋ ಆಗಿ ಅವರೇನೋ ತಪ್ಪು ತಿಳ್ಕೊಂಡು ನಿಮ್ಮ ಮತ್ತು ಅಂತರ ಅಕ್ಕನ ಸಂಬಂಧ ಹಾಳಾದರೆ ನಾನೇನು ಮಾಡಲಿ? ಇಲ್ಲ ಇಲ್ಲ, ಅದಕ್ಕೆ ನಾನೇ ಹೊರಗಡೆ ಹೋಗ್ಬಿಡ್ತೀನಿ. ನೀವಿಬ್ರು ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ಪ್ಲೀಸ್ ಯು ಪ್ಲೀಸ್ ಸ್ಟಾಪ್ ದಿಸ್. ನೀನು ಎಡವಟ್ಟ? ಯಾರು ಹೇಳಿದ್ದು? ಯಾರು ಹೇಳಿದ್ದು ನೀನು ಎಡವಟ್ಟು ಅಂತ? ನೀವೇ ಸುಮಾರು ಸಲ ಹೇಳಿದ್ದೀರಾ. ನಾನು ಯಾವಾಗ ಹೇಳಿದ್ದು? ಯಾವಾಗ ಹೇಳಿದ್ದು? ತುಂಬ ಟೈಮ್ ಆಯಿತು. ಓಕೆ, ಅದಾದಮೇಲೆ ನಿನ್ನ ಮೇಲೆ ಜೋರಾಗಿ ಮಾತಾಡಿದ್ದೀನಿ? ಇಲ್ಲ. ಮತ್ತೆ ಎಡವಟ್ಟು ಅಂತ ಯಾಕೆ ಹೇಳ್ತಿದ್ಯಾ ನೀನು? ಹೋಗ್ಲಿ ಬಿಡಿ, ಇನ್ಮೇಲೆ ಹೇಳಲ್ಲ. ಅದು ಅಂತರ ಅಕ್ಕ ಮತ್ತೆ ನಿಮ್. ಮುಚ್ಚು ಬಾಯಿ, ಕೈ ಕಟ್ಟು, ಕೈ ಕಟ್ಟು, ಬಾಯಿ ಮುಚ್ಚು. ಹಾ, ಬಾಯಿ ಮುಚ್ಚು.
ಕೇಳಿಸ್ತಿಲ್ಲ, ಕೈ ತೆಗೆದು ಸರಿಯಾಗಿ ಹೇಳು. ನಾನು ಎಡವಟ್ಟಲ್ಲ. ನೀನು ಎಡವಟ್ಟಲ್ಲ. ಒಂದು ವಿಷಯ ಗೊತ್ತಾ, ಜಗತ್ತಲ್ಲಿ ನಿನ್ನಷ್ಟು ಮೆಚೂರ್ಡ್ ಹುಡುಗಿ ನಾನು ನೋಡೇ ಇಲ್ಲ, ಪ್ರಾಬ್ಲಮ್ ಮುಂದೆ ನೋಡೋದು ಇಲ್ಲ. ಮತ್ ಅಜ್ಜಿ ಇದಾರಲ್ಲ. ಮಾತಾಡ್ತಾ ಇದ್ದೀನಿ ತಾನೆ, ಮಾತು ಮಧ್ಯದಲ್ಲಿ ಯಾಕೆ ಡಿಸ್ಟರ್ಬ್ ಮಾಡ್ತೀಯ? ಅಮ್ಮನೇ ನಿನ್ನನ್ನು ಒಪ್ಕೊಂಡಿದ್ದಾರೆ ಅಂದರೆ ಅದರ ಅರ್ಥ ನೀನು ಅವ್ರಿಗಿಂತ ಮೆಚೂರ್ಡ್ ಹುಡುಗಿ ಅಂತ. ಆ್ಯಂಡ್ ನಿನ್ನಿಂದ ಯಾರಿಗೂ ತೊಂದರೆ ಆಗಲ್ಲ. ಬೇರೆ ಯಾರಿಗೂ ತೊಂದರೆ ಆಗುತ್ತೆ ಅಂದರೆ ನೀನು ತೊಂದರೆ ತಗೋತೀಯ ಹೊರತು ಅವ್ರು ಯಾರಿಗೂ ತೊಂದರೆ ಕೊಡಲ್ಲ ನೀನು ಅಂತ ಮನಸ್ಸು ನಿಂದು. ಆ್ಯಂಡ್ ನೀನೀಗ ಮನೆ ಬಿಟ್ಟು ಹೋಗ್ತೀನಿ ಅಂತ ನಾನು ಮುಂದೆ ಹೇಳಕ್ಕೆ ಬಂದಿದ್ಯಾ. ಎಷ್ಟು ಧೈರ್ಯ ಇರಬೇಕು ನಿನಗೆ? ಅಥವಾ ಹೆಂಗೆ ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ವಾ?